ಆರ್ಥಿಕ ಮಹಾಶಯರ ಮಾಧ್ಯಮ ಸ್ನೇಹಿತರೆ, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಹುಶಃ ಇವತ್ತೇನಾದ್ರೂ ಇಲ್ಲಿ ಬರದೇ ಹೋಗಿದ್ದಿದ್ರೆ ಕಾರಣಾಂತರದಿಂದ ಅವಡೆ ಮಿಸ್ಟೇಕ್ ಗ್ರೇಟ್ ಆಪರ್ಚುನಿಟಿ, ಒಂದು ಒಳ್ಳೆ ಅವಕಾಶವನ್ನು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ನಮ್ಮ ದೇಶಕ್ಕೆ, ನಮ್ಮ ದೇಶದಲ್ಲಿ ಜನಗಳಿಗೆ ಕೊರತೆ ಇಲ್ಲ. ಚೈನಾವನ್ನ ಮೀರಿಸಿ ಈಗಾಗಲೇ ನಂಬರ್ 1 ಪಾಪ್ಯುಲೇಟೆಡ್ ಕಂಟ್ರಿ ಅಂತ ಆಗೋಗಿದೆ. ಹೌದಾ? ಜಗತ್ತಿನ ಬಹು ದೊಡ್ಡ ಜನಸಂಖ್ಯೆ ಉಳ್ಳಂತ ದೇಶ ಅಂತ ಈಗಾಗಲೇ 146 ಕೋಟಿನ, ನಮಗೆ ಸ್ವಾತಂತ್ರ್ಯ ಬಂದಾಗ 33 ಕೋಟಿ, ಈಗ 146 ಕೋಟಿ. ಅದರ ಜೊತೆಯಲ್ಲಿಯೇ ಆಧುನಿಕವಾಗಿರ್ತಕ್ಕಂಥ ಆರ್ಥಿಕತೆಯು ಕೂಡ ಡೆವಲಪ್ ಆಗ್ತಾ ಇದೆ. ಕಳೆದ ವಾರ 2 ಸ್ಟ್ಯಾಟಿಸ್ಟಿಕ್ಸ್ ರಿಲೀಸ್ ಮಾಡಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ನೀವು ನೋಡಿರ್ಬೋದು, ನಮ್ಮ ದೇಶದ ಜನಸಂಖ್ಯೆ 146 ಕೋಟಿ. ಅಭಿವೃದ್ಧಿ ಮತ್ತು ಆರ್ಥಿಕತೆಯ ದೃಷ್ಟಿಯಿಂದ ನಮ್ಮ ದೇಶ ಜಗತ್ತಿನಲ್ಲಿ 4ನೇ ಅತಿ ದೊಡ್ಡ ಎಕಾನಮಿ ಹೊಂದಿರತಕ್ಕಂಥ ದೇಶ, 4th ಬಿಗ್ಗೆಸ್ಟ್ ವರ್ಲ್ಡ್ ಎಕಾನಮಿ ಕಂಟ್ರಿ ಅಂತ ನಮ್ಮ ದೇಶ ಇದೆ. ಅದಕ್ಕೋಸ್ಕರ ಸಂತೋಷ ಪಡಬೇಕು. ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂದ್ರೆ, ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಈ ಮಾತು ಯಾಕೆ ಅಂದ್ರೆ, ಜನಗಳಿಗೇನು ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ. ಅದ್ರ ನಿಮ್ಮಷ್ಟು ಶ್ರದ್ಧೆ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ಜನಗಳನ್ನ ಹುಡ್ಕೋದು ಕಷ್ಟ. ಅದಕ್ಕೋಸ್ಕರ ಇಷ್ಟೆಲ್ಲ ಸಂಖ್ಯೆ ಇರ್ತಕ್ಕಂಥ ನಮ್ಮ ಭಕ್ತರು ಇರೋ ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬಾ ಸಂತೋಷ ಆಗಿದೆ ಅಂತ ಹೇಳಿ ನಮಗೆ ಗೊತ್ತು. ನಂತರದಲ್ಲಿ ಕಾರ್ಯಕ್ರಮ ಮುಂದುವರಿಯುತ್ತೆ. ಪೂಜ್ಯ ಸ್ವಾಮಿಗಳೆಲ್ಲರೂ ಕೂಡ ಇರ್ತಾರೆ. ಇವತ್ತು ಹಬ್ಬ ಮಾಡ್ತಾ ಇದ್ದೇವೆ, ಹೌದಾ? ಮನೆ ಬರ್ತೀನಿ ಸುಂದರ ಊಟಕ್ಕೆ, ಸುಂದರ ಅಂತ ತನಕ. ಪೂಜ್ಯ ಗುರು ಡಾಕ್ಟರ್ ಬಾಲ ಗಂಗಾಧರ ಸ್ವಾಮಿಗಳಿದ್ದ ಕಾಲದಲ್ಲಿ ನಮ್ಮ ಈ ಭಾಗದ ಎಲ್ಲ ಪ್ರವಾಸವನ್ನು ಮಾಡ್ತಾ ಇದ್ದ ದಿನಗಳಲ್ಲಿ ದೊಡ್ಡ ಗುರುಗಳ ಜೊತೆಯಲ್ಲಿ ನಾನು ಕೂಡ ಈ ಎಲ್ಲ ಭಾಗಕ್ಕೆ ಬಂದದನ್ನು ನೆನಪುಂಟು. KR-ಪೇಟೆ ತಾಲೂಕು ಅಂದ್ರೆ ಪೂಜ್ಯ ಗುರುಗಳಿಗೆ ತುಂಬಾ ಬಹು ಮೆಚ್ಚಿನ ಮತ್ತು ಅಚ್ಚುಮೆಚ್ಚಿನ ತಾಲೂಕು ಕೂಡ. ಇವತ್ತು ದೊಡ್ಡ ಹಬ್ಬ, ಊರಹಬ್ಬವನ್ನು ಮಾಡ್ತಾ ಇರ್ತಕ್ಕಂಥ ಈ ಗಳಿಗೆನಲ್ಲಿ ನಾವು ಯಾವ ರೀತಿ ಇದ್ರೆ ತಾಯಿಗೆ ಇಷ್ಟ ಆಗುತ್ತೋ ಆ ರೀತಿ ಇದ್ದದ್ದೇ ಆದ್ರೆ ಹಬ್ಬಕ್ಕೊಂದು ಅರ್ಥ ಬರ್ತದೆ. ಈ ಬದುಕನ್ನ ಯಾತ್ರೆ ಅಂತ ಕರೀತೇವೆ. ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪ ಒಂದು ಮಾತನ್ನ ಹೇಳ್ತಾರೆ, ಯಾತ್ರಿಕರು